ಜೈಲಿಂದ ಬಿಡುಗಡೆಯಾಗುತ್ತಿದ್ದಂತೆ ರೇವಣ್ಣ ಟೆಂಪಲ್ ರನ್ ಶುರು ಮಾಡಿದ್ದು ಜಯನಗರದ ಅಭಯ ಗಣಪತಿ ದೇಗುಲಕ್ಕೆ ರೇವಣ್ಣ ಭೇಟಿ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಪ್ರಾಣ ಭೀತಿಯಿಂದ ತತ್ತರಿಸ್ತಾ ಇದ್ದಾರೆ. ಜೈಲಿನಿಂದ ಬಿಡುಗಡೆಯಾಗುತ್ತಿದ್ದಂತೆ ರೇವಣ್ಣ ಟೆಂಪಲ್ ರನ್ ಮಾಡ್ತಿರುವಂತಹದ್ದು. ಜಯನಗರದ ಅಭಯ ಗಣಪತಿ ದೇಗುಲಕ್ಕೆ ರೇವಣ್ಣ ಭೇಟಿ ಕೊಟ್ಟಿದ್ದಾರೆ. ಅಭಯ ಗಣಪತಿಗೆ ಪೂಜೆ ಸಲ್ಲಿಸಿದ ಮಾಜಿ ಸಚಿವ ರೇವಣ್ಣ ಜಯನಗರದ ಬಳಿಕ ಮತ್ತೆ ಗವಿಗಂಗಾಧರ ಸ್ವಾಮಿ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಗವಿಗಂಗಾಧರೇಶ್ವರ ದರ್ಶನ ಪಡೆದ ನಂತರ ಪಡೆದಿರುವಂತಹ ಮಾಜಿ ಸಚಿವ ರೇವಣ್ಣ ಕಿಡ್ನಾಪ್ ಕೇಸಲ್ಲಿ ಎಸ್ಐಟಿಯ ವಶದಲ್ಲಿದ್ದು ನ್ಯಾಯಾಂಗ ಬಂಧನದಲ್ಲಿದ್ದಂತಹ ರೇವಣ್ಣ ಬಿಡುಗಡೆಯಾಗುತ್ತಿದ್ದಂತೆಯೇ ದೇಗುಲಗಳಿಗೆ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ಶಾಸಕ ಎಚ್.ಡಿ. ರೇವಣ್ಣ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿದ್ರು ಅನ್ನುವಂಥ ಆರೋಪದ ಮೇರೆಗೆ ಎಸ್ಐಟಿ ಅವ್ರನ್ನ ಬಂಧಿಸಿತ್ತು. ಅವರು ನ್ಯಾಯಾಂಗ ಬಂಧನದಲ್ಲಿದ್ದರು. ಜೈಲಿನಿಂದ ಬಿಡುಗಡೆಯಾಗ್ತಾ ಇದ್ದಂತೆ ರೇವಣ್ಣ ಟೆಂಪಲ್ ರನ್ ಶುರುವಾಗಿರುವಂತಹದ್ದು. ಜಯನಗರದ ಅಭಯ ಗಣಪತಿ ದೇಗುಲಕ್ಕೆ ರೇವಣ್ಣ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ. ಆನಂತರ ಜಯನಗರದ ಗವಿಗಂಗಾಧರೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟು ರೇವಣ್ಣ ದೇವರ ದರ್ಶನವನ್ನ ಪಡೆದಿರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಶಾಸಕ ಎಚ್.ಡಿ. ರೇವಣ್ಣ ವಿರುದ್ಧ ಕಿಡ್ನಾಪ್ ಕೇಸ್ ಪ್ರಕರಣ ಜಾಮೀನು ಸಿಕ್ಕರೂ ಕೂಡ ರೇವಣ್ಣಗೆ ಒಂದು ರೀತಿ ಕಾನೂನಿನ ಕಂಟಕ ತಪ್ಪಿಲ್ಲ. ಇದು ಒಂದು ಷರತ್ತುಬದ್ಧ ಜಾಮೀನಾಗಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ಎಸ್ಐಟಿ ಮತ್ತೆ ಆಕ್ಟಿವ್ ಆಗಿರುವಂತಹದ್ದು. ಜಾಮೀನು ರದ್ದು ಕೋರಿ ಎಸ್ಐಟಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆಗಳಿವೆ. ಹೈಕೋರ್ಟ್ನಲ್ಲಿ ಎಸ್ಐಟಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ. ಕಿಡ್ನಾಪ್ ಕೇಸಲ್ಲಿ ಬಂಧನ ಆಗಿದ್ದಂತಹ ಎಚ್.ಡಿ. ರೇವಣ್ಣಗೆ ತಾತ್ಕಾಲಿಕವಾದಂತಹ ಮಧ್ಯಂತರ ಜಾಮೀನು ಸಿಕ್ಕರೂ ಕೂಡ ಅವರಿಗೆ ಸಂಪೂರ್ಣವಾದಂತಹ ರಿಲೀಫ್ ಸದ್ಯಕ್ಕಿಲ್ಲ. ಯಾಕೆಂದ್ರೆ ಈ ಒಂದು ಜಾಮೀನು ರದ್ದುಪಡಿಸಿ ಅಂತ ಹೇಳಿ ಎಸ್ಐಟಿ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆಗಳಿವೆ. ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಟ್ಟಿದ್ರು ಕೂಡ ಅವರಿಗೆ ಒಂದಷ್ಟು ಕಂಡೀಷನ್ ಅನ್ನ ಹೇಳಿತ್ತು. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನಮ್ಮ ವರದಿಗಾರರಂತ ಐಶ್ವರ್ಯ ದೂರವಾಣಿ ಮೂಲಕ ಕೊಡ್ತಾರೆ. ಐಶ್ವರ್ಯ, ಈಗ ರೇವಣ್ಣ ಬಿಡುಗಡೆ ಆಗ್ತಿದ್ದಂಗೆ ಟೆಂಪಲ್ ರನ್ ಎಲ್ಲ ಮಾಡ್ತಾ ಇದ್ದಾರೆ, ದೇವರ ದರ್ಶನ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಈಗ ಅವ್ರಿಗೆ ಸಂಪೂರ್ಣವಾದ ನಿರಾಳ ಅನ್ನೋದು ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವರಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಬೇಲ್ ಕೊಟ್ಟಿದ್ರು ಕೂಡ, ಮಧ್ಯಂತರ ಜಾಮೀನು ಕೊಟ್ಟಿದ್ರು ಕೂಡ, ಈಗ ಎಸ್ಐಟಿ ಹೈಕೋರ್ಟ್ ನಲ್ಲಿ ಜಾಮೀನು ರದ್ದುಪಡಿಸಿ ಅಂತ ಹೇಳಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆಗಳಿವೆ. ಏನಿದೆ ಅಪ್ಡೇಟ್ಸ್? ಸುರೇಶ್, ಜೆಡಿಎಸ್ ಶಾಸಕ ರೇವಣ್ಣ ಏನು ಮೊನ್ನೆ ಅಷ್ಟೇ ಜೈಲಿನಿಂದ ಬಿಡುಗಡೆ ಆಗಿದ್ದು ಅಂತಾನೆ ಹೇಳ್ಬೋದು. ಬಿಡುಗಡೆ ಆಗಿದ್ದ ತಕ್ಷಣ ದೇವೇಗೌಡರು ನಿವಾಸಕ್ಕೆ ಹೋಗಿ ತಂದೆ ತಾಯಿ ಆಶೀರ್ವಾದ ಪಡೆದ್ರು ಅಂತಾನೆ ಹೇಳ್ಬೋದು. ಅವತ್ತಿನ ಸಂಜೆಯಿಂದನೇ ಟೆಂಪಲ್ ರನ್ ಮಾಡೋ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅವತ್ತಿನ ದಿನನೇ ಬಸವನಗುಡಿಯಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ತದನಂತರ ಬನಶಂಕರಿಯಲ್ಲಿ ತಮ್ಮ ನಿವಾಸದಲ್ಲಿಯೂ ಸಹ ದೇವರ ಪ್ರಾರ್ಥನೆ ಮಾಡಿದ್ರು ಅಂತಾನೆ ಹೇಳ್ಬೋದು.
ನಿನ್ನೆನೂ ಸಹ ಅದೇನು ಶೃಂಗೇರಿಗೆ ಹೋಗ್ಬೇಕಾಗಿತ್ತು, ಅದು ಕೂಡ ರದ್ದು ಮಾಡ್ಕೊಂಡ್ರು. ಇವತ್ತೇನು ಬೆಳಗ್ಗೆನೆ ಆ ಜಯನಗರದಲ್ಲಿ ಅಭಯ ಗಣಪತಿ ದೇವಸ್ಥಾನಕ್ಕೂ ಭೇಟಿ ನೀಡಿದ್ರು ಅಂತಾನೆ ಹೇಳ್ಬೋದು. ಅಭಯ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತದನಂತರ ಜಯನಗರ ಬಳಿ ಇರುವ ಗವಿ ಗಂಗಾಧರ ದೇವಸ್ಥಾನಕ್ಕೂ ಭೇಟಿ ನೀಡಿದ್ರು ಅಂತ ಹೇಳ್ಬೋದು. ಸದ್ಯ ಈಗೇನು ಬಿಡುಗಡೆ ಆಗಿ ಏನು ಸದ್ಯ ಬೇಲ್ ಸಿಕ್ಕಿರುವಂತದ್ದು, ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಏನ್ ಬೇಲ್ ಸಿಕ್ಕಿರುವಂತದ್ದು, ಇದು ಯಾಕೋ ರೇವಣ್ಣ ಅವರಿಗೆ ತಿನ್ನಲಾರದ ತುಪ್ಪ ಅಂತಾನೆ ಹೇಳ್ಬೋದು ಸುರೇಶ್. ಏನ್ ಸದ್ಯ ಜಾಮೀನು ಸಿಕ್ಕರು ರೇವಣ್ಣ ಅವ್ರಿಗೆ ಆಕ್ಟಿವ್ ಆಗಿದ್ದಾರೆ. ಏನ್ ಸದ್ಯ ಐಶ್ವರ್ಯ, ಈಗ ಮಧ್ಯಂತರ ಜಾಮೀನೇನೋ ಸಿಕ್ಕಿದೆ. ಈಗ SIT ತನಿಖೆಯಲ್ಲಿ ಮತ್ತೆ ಏನು ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ಇನ್ನೊಂದೆಡೆ ಇವರ ಏನು ಬೇಲನ್ನು ರದ್ದುಪಡಿಸಿ ಅಂತೇಳಿ ಹೈಕೋರ್ಟ್ನಲ್ಲಿ SIT ಮೇಲ್ಮನವಿ ಸಲ್ಲಿಸುವಂತ ಸಾಧ್ಯತೆಗಳಿವೆ. ಯಾವಾಗ ಸಲ್ಲಿಸುವ ಸಾಧ್ಯತೆಗಳಿವೆ? ಏನಾದರೂ ಅವರು ಏನು ಬೇಲನ್ನು ರದ್ದುಪಡಿಸುವ ಸಾಧ್ಯತೆಗಳೇನಾದ್ರೂ ನಿರೀಕ್ಷೆ ಮಾಡ್ಬೋದಾ, ಅಥವಾ ಏನಿದೆ ಈ ಒಂದು ವಿಚಾರ ಸಂಬಂಧಪಟ್ಟಂಗೆ? ಏನ್ ಸದ್ಯ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಸದ್ಯದ ಮಟ್ಟಿಗೆ ಬೇಲ್ ಸಿಕ್ಕಿರುವಂತದ್ದು ಅಂತಾನೆ ಕಾಣ್ಬೋದು. ಈಗ ಸದ್ಯ ಬರ್ತಿರೋ ಬ್ರೇಕಿಂಗ್ ಏನಂತ ಹೇಳಿದ್ರೆ, ಜಾಮೀನ್ ಸಿಕ್ಕಿದ್ರು ಸಹ ರೇವಣ್ಣ ಅವರಿಗೆ ಮೇಲ್ಮನವಿ ಜಾಮೀನು ರದ್ದು ಕೋರಿ ಮೇಲ್ಮನವಿಗೆ ಮನವಿ ಸಲ್ಲಿಸಿದ್ದಾರೆ ಅಂತಾನೆ ಹೇಳ್ಬೋದು ಸುರೇಶ್. ಓಕೆ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ ಐಶ್ವರ್ಯ. HD ರೇವಣ್ಣ ಜೈಲಿನಿಂದ ಬಿಡುಗಡೆಯಾದ ನಂತರ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ದೇವರ ದರ್ಶನ ಪಡಿತಾ ಇದ್ದಾರೆ. ಗಣಪತಿ ದೇವಸ್ಥಾನ ಮತ್ತು ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆಲ್ಲ ಭೇಟಿ ಕೊಟ್ಟು ದೇವರ ದರ್ಶನ ಪಡಿತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಅವರಿಗೆ ಕಾನೂನು ಕುಣಿಕೆಯಿಂದ ಏನು ನಿರಾಳಾಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ SIT ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಜೊತೆಗೆ ರೇವಣ್ಣ ಅವರ ಈ ಮಧ್ಯಂತರ ಜಾಮೀನನ್ನು ರದ್ದುಗೊಳಿಸಿ ಅಂತೇಳಿ ಏನು SIT ಮತ್ತೆ ಅಪೀಲ್ ಹೋಗುವಂಥ ಸಾಧ್ಯತೆಗಳಿವೆ ಹೈಕೋರ್ಟ್ನಲ್ಲಿ. ನೋಡಬೇಕಾಗಿದೆ. ಸುದ್ದಿ ಮುಂದುವರಿಯುತ್ತೆ. ಈಗೊಂದು ಪುಟ್ಟ ವಿರಾಮ.